ನಮಸ್ಕಾರ ವೀಕ್ಷಕರೇ, ಎಸ್5 ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವರದಿಗಾರ ಸೋಮಶೇಖರ್ ಮಾಕವಳ್ಳಿ ಕೃಷ್ಣಮೂರ್ತಿ ಟಿಯವರು ತಮ್ಮ ಬಾಲ್ಯದಲ್ಲಿ ಮಾಕವಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಎಲ್ಕೆಜಿ ಇಂದ ಹಿಡಿದು 7ನೇ ತರಗತಿಯವರೆಗೆ ಆಶೀರ್ವಾದ ಶಾಲೆ ಕೆಆರ್ ಪೇಟೆಯಲ್ಲಿ ವ್ಯಾಸಂಗವನ್ನ ಮಾಡಿದ್ದಾರೆ ಮತ್ತು ತಮ್ಮ ಪ್ರೌಢ ಶಿಕ್ಷಣವನ್ನ ಚಾಮರಾಜನಗರದಲ್ಲಿ ಮುಂದುವರಿಸಿದ್ದಾರೆ. ತಮ್ಮ ಸೆಕೆಂಡ್ ಪಿಯುಸಿಯನ್ನ ಮುಗಿಸಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಅನ್ನ ಮುಗಿಸಿದ್ದಾರೆ. ಕೆಲವು ಪ್ರತಿಷ್ಠಿತ ಮೀಡಿಯಾ ಮಾಧ್ಯಮಗಳಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಹಾಗೂ ಚಲನಚಿತ್ರ ನಿರ್ದೇಶಕರಾದಂತಹ ಎಚ್ ವಾಸುರವರ ಸಮ್ಮುಖದಲ್ಲಿ ಅನೇಕ ಚಲನಚಿತ್ರಗಳಿಗೆ ಡಿಒಪಿ ಮತ್ತು ಗ್ರಾಫಿಕ್ ಡಿಸೈನರ್, ಪೋಸ್ಟರ್ ಡಿಸೈನರ್ ಮತ್ತು ಇನ್ಸ್ಪೆಕ್ಟರ್ ಜಾನ್ಸಿ ಎಂಬ ಸಿನಿಮಾದಲ್ಲಿ ಕೂಡ ಸಹ ನಟನಾಗಿ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಅಲ್ಲಿಂದ ಇವರು ಕೆಲವು ಐಟಿ ಉದ್ಯಮಗಳಲ್ಲಿ ಕೆಲಸವನ್ನ ಮಾಡಿ ಕೆಲವು ಖಾಸಗಿ ಮೀಡಿಯಾ ಮಾಧ್ಯಮಗಳಲ್ಲಿ ಕೂಡ ಕೆಲಸವನ್ನ ಮಾಡಿ ಅನುಭವವನ್ನ ಪಡೆದುಕೊಂಡಿರ್ತಾರೆ. ಇವರ ತಂದೆಯವರಾದ ಕೃಷ್ಣಮೂರ್ತಿ ಟಿಯವರು ಮಾಕವಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ ಇರುವ 12 ಹಳ್ಳಿಗಳಲ್ಲೂ ಕೂಡ ಹೆಸರನ್ನ ಪಡೆದುಕೊಂಡಿರ್ತಾರೆ. ಜನರಿಗೆ ಇವರೆಂದರೆ ಒಂದು ರೀತಿಯಲ್ಲಿ ಪ್ರೀತಿ. ಇವರು ಮಾಕವಳ್ಳಿ ಗ್ರಾಮದಲ್ಲಿ ಒಂದು ಜನರಲ್ ಸ್ಟೋರ್ ಅನ್ನ ನಡೆಸ್ತಿರ್ತಾರೆ. ಗ್ರಾಮದವರಿಗೆ ಅಂಗಡಿ ಕೃಷ್ಣಣ್ಣ ಎಂದೇ ಇವರು ಪ್ರಸಿದ್ಧರಾಗಿದ್ದರು. ಇವರ ಧರ್ಮಪತ್ನಿ ಶಾರದಮ್ಮ. ಈ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳು, ಸೋಮಶೇಖರ್ ಎಂಕೆ ಮತ್ತು ಲೋಕೇಶ್ ಎಂಕೆ, ಮತ್ತು ಇವರಿಗೆ 4 ಜನ ಹೆಣ್ಣು ಮಕ್ಕಳಿದ್ದರು, ಕೋಮಲ, ಚಂದ್ರಕಲಾ, ಪುಷ್ಪಲತಾ ಮತ್ತು ಸುವರ್ಣ. ಈ ಮುದ್ದಾದ ಸಂಸಾರದಲ್ಲಿ ಕೊನೆಯ ಮಗಳು ಸುವರ್ಣ ಎಂಬುವರು ತೀರಿಕೊಳ್ಳುತ್ತಾರೆ. ಅದರ ನಂತರ ಕೆಲವು ದಿನಗಳ ನಂತರ ಇವರ ತಂದೆಯವರಾದ ಅಂಗಡಿ ಕೃಷ್ಣಣ್ಣರವರು ಕೂಡ ಅನಾರೋಗ್ಯದಿಂದ ನಿಧನರಾಗುತ್ತಾರೆ. ಆಗ ಇವರ ಮಗ ಸೋಮಶೇಖರ್ ಎಂಕೆರವರು ಬೆಂಗಳೂರಿನಿಂದ ಬಂದು ಮಾಕವಳ್ಳಿಯಲ್ಲಿ ನೆಲೆಸುತ್ತಾರೆ. ಇವರು ಬೆಂಗಳೂರಿನಲ್ಲಿ ಛಾಯಾಗ್ರಾಹಕ, ಚಲನಚಿತ್ರರಂಗದಲ್ಲಿ ಡಿಒಪಿ, ಅನೇಕ ಕಿರುಚಿತ್ರಗಳು, ಧಾರಾವಾಹಿಗಳು, ಕೆಲವು ಸಿನಿಮಾಗಳನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಇವರು HMT ಲೇಔಟ್ ನ ಬೆಂಗಳೂರಿನಲ್ಲಿ ತಮ್ಮದೇ ಆದ ಡಿಜಿಟಲ್ ವರ್ಡ್ ಕಂಪ್ಯೂಟರ್ ಸೆಂಟರ್ ಮತ್ತು ಗ್ರಾಫಿಕ್ ಡಿಸೈನಿಂಗ್ ವರ್ಡ್ ಎಂಬ ಖಾಸಗಿ ತರಬೇತಿ ಕೇಂದ್ರವನ್ನು ಕೂಡ ಸ್ಥಾಪಿಸಿದ್ದಾರೆ. ಯೂಟ್ಯೂಬ್ ಚಾನೆಲ್ಗೆ ತಮ್ಮದೇ ಆದ ಮಿಸ್ಟರ್ ಸ್ಟುಪಿಡ್ ಎಂಬ ಕಿರುಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇನ್ನು ಅನೇಕ ಕಿರುಚಿತ್ರಗಳಲ್ಲಿ ಇವರು ನಟನೆಯನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ತಮ್ಮದೇ ಆದ ಎಸ್5 ಮೀಡಿಯಾ ಎಂಬ ಸ್ಟುಡಿಯೋವನ್ನು ಕೂಡ ಹೊಂದಿದ್ದಾರೆ. ತನ್ನ ತಂದೆಯ ಕಾಲಾನಂತರ ಇವರು ತನ್ನ ಸ್ವಗ್ರಾಮಕ್ಕೆ ಹಿಂದಿರುಗುತ್ತಾರೆ. ಇವರು ಹಿಂದಿರುಗಿದ ನಂತರ ಕೆಆರ್ ಪೇಟೆಯಲ್ಲಿ TRG ಬಿಲ್ಡಿಂಗ್ ನಲ್ಲಿ ತಮ್ಮದೇ ಆದ ಒಂದು ಸ್ವಂತ ಲಕ್ಷ್ಮೀ ವೆಂಕಟೇಶ್ವರ ಫ್ಯಾನ್ಸಿ ಸ್ಟೋರ್ ಅನ್ನು ಕೂಡ ತೆರೆಯುತ್ತಾರೆ. ಕಂಪ್ಯೂಟರ್ ತರಬೇತಿ ಕೇಂದ್ರವು ಇಲ್ಲಿ ಇರುತ್ತದೆ. ಕಾಲಕ್ರಮೇಣ ಇವರು ಕೆಲವು ಸಮಸ್ಯೆಗಳು ಬಂದ ನಂತರ ಅಂಗಡಿಯನ್ನ ಮುಚ್ಚಿ ಮತ್ತೆ ತಮ್ಮದೇ ಆದ ಮೀಡಿಯಾ ರಂಗಕ್ಕೆ ಹಿಂದಿರುಗುತ್ತಾರೆ. ತಮ್ಮ ಗ್ರಾಮದ ಹತ್ತಿರ ಇರುವ ಕಿಕ್ಕೇರಿಯಲ್ಲಿ 2ನೇ ಬ್ರಾಂಚ್ ಆಗಿ ಎಸ್5 ಮೀಡಿಯಾ ಎಂಬ ಸ್ಟುಡಿಯೋವನ್ನ ತೆರೆಯುತ್ತಾರೆ. ತಮ್ಮ ಆತ್ಮೀಯರಾದ ನ್ಯೂಸ್ 26 ಕನ್ನಡ ಚಾನೆಲ್ಗೆ ವರದಿಗಾರರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ಹಾಗೂ ಉದಯ ಭಾನು ವಾರಪತ್ರಿಕೆಗೆ ವರದಿಗಾರರಾಗಿ ಸೇರಿಕೊಳ್ಳುತ್ತಾರೆ. ಇವರಿಗೆ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಅತ್ಯುತ್ತಮ ಛಾಯಾಗ್ರಾಹಕ, ಡಿಒಪಿ ಮತ್ತು ಕಲಾವಿದರು ಎಂದು ಯುವರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಅನೇಕ ಮೀಡಿಯಾಗಳಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಕೆಲಸಕ್ಕೆ ಇವರಿಗೆ ಅನೇಕ ರೀತಿಯ ಖಾಸಗಿ ಮಾಧ್ಯಮಗಳು ಇವರಿಗೆ ಪ್ರಶಂಸೆಯನ್ನು ನೀಡಿ ಸನ್ಮಾನಿಸಲಾಗಿದೆ. ಇವರು ಜಾಹೀರಾತು ಛಾಯಾಗ್ರಾಹಕರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಚಲನಚಿತ್ರ ರಂಗದಲ್ಲಿ ಇವರು ಕ್ಯಾಮರಾಮ್ಯಾನ್, ನಿರ್ಮಾಪಕರು ಹಾಗೂ ಆಕ್ಟರ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಅನೇಕ ಸಣ್ಣ ಪುಟ್ಟ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪೋಲಿ ಮಾತು, ಮಿಸ್ಟರ್ ಸ್ಟುಪಿಡ್, ದುರಂತ ಕತೆ, ಇನ್ನು ಅನೇಕ ಕಿರುಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಇವರು ತಂದೆ ತಾಯಿ ಮತ್ತು ಮಾಕವಳ್ಳಿ ಗ್ರಾಮದ ಮುದ್ದಿನ ಮಗನಾಗಿ ಬೆಳೆದಿದ್ದಾರೆ. ತನ್ನ ಊರಿಗೆ ಹೆಸರು ಕೀರ್ತಿ ತರಬೇಕೆಂಬುದು ಇವರ ಹಂಬಲ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಇವರ ಹೆಸರ ಜೊತೆಗೆ ಸೋಮಶೇಖರ್ ಮಾಕವಳ್ಳಿ ಎಂದೇ ಪ್ರಸ್ತಾಪಿಸುತ್ತಾರೆ. ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಊರು ಮತ್ತು ಊರ ಜನರನ್ನ ಮರೆಯದಿರುವುದೇ ಇವರ ದೊಡ್ಡ ಗುಣ. ಇವರಿಗೆ ತನ್ನ ಊರು
ತನ್ನ ಊರಿನ ಜನರು ಎಂದರೆ ತಂದೆಯ ರೀತಿಯೇ ಅತಿ ಹೆಚ್ಚು ಪ್ರೀತಿ. ತನ್ನ ಊರಿಗೆ ತನ್ನಿಂದ ಏನಾದರೂ ಒಳ್ಳೆಯ ಕೆಲಸವನ್ನ ಮಾಡಬೇಕು ಎಂಬುದೇ ಇವರ ಬಯಕೆ. ಈ ದಿನಗಳ ನೆನಪು ಕೃಷ್ಣರಾಜಪೇಟೆ ಮತ್ತು ಮಾಕವಳ್ಳಿಯನ್ನ ಇವರು ಎಂದೂ ಮರೆತಿಲ್ಲ. ಇವರು ಗ್ರಾಫಿಕ್ ಡಿಸೈನಿಂಗ್, ಫೋಟೋ ಡಿಸೈನಿಂಗ್, ವಿಡಿಯೋಗ್ರಾಫಿಕ್, ನ್ಯೂಸ್ ಎಡಿಟರ್ ಇನ್ನು ಅನೇಕ ವಿಷಯಗಳಲ್ಲಿ ನಿಪುಣರಾಗಿದ್ದಾರೆ. ಎಸ್ವೈ ಮೀಡಿಯಾ ನ್ಯೂಸ್ ಚಾನೆಲ್ ಸಂಸ್ಥಾಪಕರಾದ ಸೋಮಶೇಖರ್ ಎಂಕೆ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. Hi Somu, today is special day, your birthday. So wish you happy birthday. God bless you. Keep smiling.